ಇದು ಮಗ ನನ್ ಮೇಲೆ ಹಾಕ್ಬೇಡ ಮಗ ನನ್ ಮೇಲೆ ಹಾಕ್ಬೇಡಪ್ಪ. ಒಂದ್ಸತಿ ಕಚ್ಚಿಸ್ಕೊಂಡೆ, ಅದೇ ಲಾಸ್ಟ್ ಏನ್ ಆಗಲ್ಲ, ಸ್ವಲ್ಪ ರಕ್ತ ಬರುತ್ತೆ ಅಷ್ಟೇ, ಏನು ವಿಷ ಎಂತ ಇರಲ್ಲ ಇದು ಏಡಿಲಿ. ಜಸ್ಟ್ ಫ್ರೈ ಮಾಡೋದಷ್ಟೇ, ಜಸ್ಟ್ ಫ್ರೈ ಮಾಡಿ ಜಸ್ಟ್ ಮಸಾಲೆ ಹಾರಿಯೋದಷ್ಟೇ ತಿಂದಂಗೆ. ಇದು ನಿಂಬೆಹಣ್ಣಿನ ಗಿಡದಲ್ಲಿ ಮುಳ್ಳಿರುತ್ತಲ್ವಾ, ಸೊ ಒಂದು ಹಸುಗಳಿಂದ ತಪ್ಪಿಸ್ಕೊಳ್ಳಕ್ಕೆ ಡಿಫೆನ್ಸ್ ಮೆಕ್ಯಾನಿಸಮ್, ಇದ್ರಲ್ಲೂ ಸಹ ಡಿಫೆನ್ಸ್ ಮೆಕ್ಯಾನಿಸಮ್ ಇದೆ. ನಿನ್ ಕಾಯಿ ಕಾಲು ಎತ್ತಂಗಿಲ್ಲ ಇಲ್ಲಿ ಬೀಳ್ತಾವ ನಿನಗೆ. ಇದ್ರ ಟೇಸ್ಟ್ ಮಾತ್ರ ಕ್ರೇಜಿ ಆಗಿರುತ್ತೆ. ನಮ್ಮಮ್ಮ ನಮ್ ಚಿಕ್ಕವನಿದ್ದಾಗ ತಿಂತಿದ್ದೆ, ನಮ್ಮಮ್ಮ ಮಾಡಿ ಇಕ್ತಿದ್ರು ಇದನ್ನ. ಹಲೋ ಗೈಸ್, ನಾನು ಸ್ಟಾರ್ಟ್ ಮಾಡ್ತೀನಿ ವಿಡಿಯೋ, ಯಾಕಂದ್ರೆ ಗಜೇಂದ್ರ ಫುಲ್ ಕೈ ನೋವು ಅಂತೆ, ಅದ್ರ ಸಲುವಾಗಿ ಇಲ್ಲಿ ಚೇತ ಬರ್ತಿದ್ದಾರೆ ನೋಡಿ ಗೈಸ್. ನೋಡಿ ಗೈಸ್, ಈಗ ನಾವು ಹೊರಡ್ತಿದೀವಿ ಬೇಬಿನಾಯ್ಕ ಅವರ ಇನ್ನೊಂದು ತೋಟಕ್ಕೆ. ಈಗೇನಿನ್ನು 4 ಎಕರೆ ಅಂತೂ ಕವರ್ ಮಾಡಿದೀವಿ, ಇನ್ನೊಂದು ಎಕರೆ ಬಾಕಿ ಉಳಿದಿದೆ. ಮತ್ತೆ ಅವ್ರು ದೊಡ್ಡಪ್ಪ ಇದಾರಂತ ಹೇಳಿ ದೊಡ್ಡಪ್ಪನಿಗೊಂಥರ ಒಂದ್ಸರಿ ಮಾತಾಡಿಸ್ಕೊಂಡು ನಮ್ಮ ನಡೆಯನ್ನ ಮತ್ತೆ ಸ್ಟಾರ್ಟ್ ಮಾಡೋಣ ಗೈಸ್. ನೋಡ್ಬೋದು ನೀವು ಇಲ್ಲಿ ತೋಟ ಯಾವ ತರ ಇದೆ, ಯಾವ ತರ ಇಲ್ಲ, ಇದೆಲ್ಲ ಚೇತ ಹೇಳಿ ಚೇತ ಇದೆ ಏನಿದು? ಇದು ನೀರ್ ಹೋಗ್ತಾ ಇದೆ. ಇಲ್ಲಿ ಕೆಳ ನೀರ್ ಹೋಗುತ್ತೆ. ಎಲ್ಲಿ ಹೋಗ್ತೇವೆ ಚೇತ ಇದು? ಸ್ಮಾಲ್ ಇರಿಗೇಷನ್ ತರ ಇದೆ. ಸ್ಮಾಲ್ ಇರಿಗೇಷನ್ ಅಂದ್ರೆ ಯಾವ ತರ ಅಂದ್ರೆ ಈಗ ಹಳ್ಳಿಯಲ್ಲೆಲ್ಲ ದೊಡ್ಡ ದೊಡ್ಡ ಇದಿರ್ತಲ್ಲ ಕೆನಾಲ್, ಇಲ್ಲಿ ಸಣ್ಣ ಸಣ್ಣದು ಇದು, ಅಲ್ಲಿ ಹೋಗೋದು ಹಂಗೆ ಡ್ರಿಪ್ ಇಂದ ಬರುತ್ತೆ. ಡ್ರಿಪ್ ಇದು ಅಂತ ಫೋಕಸ್ ಗಾಯ್ಸ್ ಇಲ್ಲಿ ನೋಡ್ಬೋದು ಗಾಯ್ಸ್. ನಮ್ಮನ್ ಮಿಲ್ಟ್ರಿ ಏಡಿ ಬೇಸನ ತಗೊಂಬರ, ಎತ್ತ ಬೇಸನ ಮಿಂಡ್ರಿ ಏಡಿ ಸತ್ತಿದೆ ಗಾಯ್ಸ್. ಮೇ ಬಿ ಇವ್ರಿಗೆ ಗೊತ್ತಾಗ್ತಿಲ್ಲ. ಇಲ್ಲಿ ಗಜ ನೋಡ್ಬೋದು, ಹುಚ್ಚುಸ್ ತರ ಮಾಡ್ತಿದ್ದಾನೆ ಗಾಯ್ಸ್. ಈ ನನ್ನ ಮಕ್ಕಳಿಗೆ ತಿಂದ್ಬಿಟ್ಟು ಮನೇಲಿ ಬೇರೆ ಏನ್ ಕೆಲಸ ಇರಲ್ಲ, ಇಲ್ಲಿ ಬಂದು ನಿಂತ್ಕೊಂಡು ಹೋಗೋ ಬರೋರ್ನೆಲ್ಲ ತರಲೆ ಮಾಡ್ಕೊಂಡು ಪೋಸ್ ಕೊಡ್ತಿರ್ತಾರೆ ಬಡ್ಡಿ ಮಕ್ಕಳು. ಬದುಕೈತ ಸತ್ತೈತ ಬದುಕಿದ ಗಾಯ್ಸ್. ಹಿಡಿದು ಮಿಂಡ್ರಿ ಆಟ ಆಡೋಣ ಗಾಯ್ಸ್. ಇಲ್ಲಿ ಇಲ್ಲಿ ಚೇತ ಮಿಂಡ್ರಿ ಆಟಕ್ಕೆ ಸಪೋರ್ಟ್ ಮಾಡ್ತಿದ್ದಾನೆ ಗಾಯ್ಸ್. ನಾನು ತಿಂದಿಲ್ಲ ಗಾಯ್ಸ್. ಗಾಯ್ಸ್ ಇವನು ವೆಜಿಟೇರಿಯನ್ ಗಾಯ್ಸ್, ಅಂದ್ರು ನಾನ್ ವೆಜ್ ಗಾಯ್ಸ್. ನೋಡಿ ಗಾಯ್ಸ್, ಏಡಿ ಅಂತ ಫುಲ್ ಕೊಂಡೆ ಇದೆ ಗಾಯ್ಸ್. ಮಗ ನನ್ ಮೇಲೆ ಹಾಕ್ಬೇಡ ಮಗ ನನ್ ಮೇಲೆ ಹಾಕ್ಬೇಡಪ್ಪ. ಗಾಯ್ಸ್ ಫುಲ್ ಕೊಂಡಿದೆ ಗಾಯ್ಸ್, ರಮ್ಮನ್ ಮಿಲ್ಟ್ರಿ ಇದು. ನಮ್ಮನ್ನ ಹಿಡ್ಕೊಂತಿಲ್ಲ ಮಚ್ಚ, ಅದು ಹಿಡ್ಕೋ. ಹಿಡ್ಕೋತ ಗಾಯ್ಸ್. ಕೋಲ್ ತಗೋಬರ್ಬೇಕಿತ್ತಂತ. ಕೋಲ್ ತಂಬರ ಇವ್ ನೋಡಿ ಗಾಯ್ಸ್, ಎಲ್ಲ ನೋಡ್ಕೋ, ಒಳಗಡೆ ಹೋಗ್ಬಿಡ್ತದೆ. ಇವಂದೇ ಏನು ತೊಳ್ಕೊಳಕ್ ಆಗಲ್ಲ ಗೈಸ್, ಏಡಿ ಹಿಡಿಯಕ್ ಹೋಗಿತ್ತಾನೆ ಗೈಸ್. ನೋಡಿ ಗೈಸ್, ಚೇತ ಹಿಡಿಗ ಚೇತ. ಕೋಲ್ ಸಿಕ್ತು, ಇನ್ನೇನು ಕೋಲ್ ಸಿಕ್ತು, ಏಡಿನ ಹಿಡಿದು ಇವತ್ತು ಫ್ರೈ ಮಾಡೋಣ ಗೈಸ್. ನೋಡಿ ಹಿಡ್ಕೊಳ್ಳಿ, ಕಡಿ ಕೊಡು ಹಂಗೆ ಬೇಸನ್ ಹೆಂಗ್ ಕಾಣುತ್ತದು. ಸೈಕ್ ಬ್ರೋ, ನೀನ್ ಅದಕ್ಕೆ ತಿನ್ಬೇಕಂತ ಟ್ರೈ ಮಾಡ್ತಿದ್ದೆ ಮಚ್ಚಿ, ನಿನ್ ಮಾತೆ ಕೇಳ್ತದ ಹೇಳೋದು. ಎರಡು ಕೋಲ್ ಕೊಡಲ್ಲ, ಕೈ ಸೆಂಟರ್ ಹಿಡಿಯಲ್ಲ. ನೋಡಿ ಒಂದು ಏಡಿ ಹಿಡಿಯಕ್ಕೆ ಇಷ್ಟೊತ್ತು ಸತತ ಪ್ರಯತ್ನ ಮಾಡುತ್ತಿರೋ ಇವರು. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ. ಬೇಕಣ್ಣ, ಈ ಲೋಪರ್ ನನ್ ಮಗನ್ ತಲೆ ಬೇಕೇ ಬೇಕು. ಇವತ್ತು ಏಡಿಯನ್ನು ಹಿಡಿದು ತಮ್ಮ ಹಿಂದ್ಗಡೆ ಇರ್ತಾರೆ ಕುಂಡಿ ಹಿಂದ್ಗಡೆ ಹಿಡಿ. ಯಾಕೋ ಇವತ್ತು ಹಿಡಿಯೋ ತರ ನಾವು ಕಾಣ್ತಿಲ್ಲ. ಓ ಕೈಯಲ್ಲಿ ಹಿಡಿತಿದ್ದಾನ ಗಾಯ್ಸ್, ಕುಂಡಿ ಹಿಡಿ. ಹೊಡೆದ್ರೆ ಗಾಯ್ಸ್ ಮೇಲೆ ಗಾಯ್ಸ್ ಡೈರೆಕ್ಟ್. ಬೆಳಗಿಂದ ಕಾಲ್ ಬೇಡ, ಹೆಂಗೆ ತೆಗಿ ಹಿಡಿತಿದ್ದಾನೆ ಬೇಡಪ್ಪ. ಹಿಂಗ್ ಹಿಡಿತಿದ್ದೆ ಕಣ ಮಗ, ಹಿಡಿದ್ರೆ ಒಂದು ಬಿಡಲ್ಲ ಕೈ ಹಿಡಿ, ಈಗಲೇ ಹೇಳ್ತೀನಿ. ಹೌದಾ? ಕೊಡಲೇ ಬೇಗ ಕೊಡ ಗಾಯ್ಸ್. ಒಂದ್ 5 ನಿಮಿಷ ಆಯ್ತು ಗಾಯ್ಸ್, ಒಂದ್ ಏಡಿ ಹಿಡಿಯಕ್ಕೆ ನಾವು ಟ್ರೈ ಮಾಡ್ತಿರೋದು. ಇವರು ಇವತ್ತು ಫ್ರೈ ಮಾಡ್ತಾರ ಅನ್ನೋದೇ ಒಂದು ದೊಡ್ಡ ಪ್ರಶ್ನೆ. ಫ್ರೈ ಮಾಡ್ತಾರ ಅಂಬೋದು ಎರಡನೇದು, ಹಿಡಿತಾರ ಅಂಬೋದೇ ಅಂತೂ ಇಂತೂ ಹಿಡಿದ್ರು ಗಾಯ್ಸ್. ಕ್ಲಾಪ್ಸ್ ಹೊಡ್ರಿ, ಸುಮ್ಮನೆ ಕೂತಿರಲ್ಲ. ಇನ್ನೇನು ಹಿಡಿದು ಇವತ್ತು ಫ್ರೈಗೆ ಏಡಿ ರೆಡಿ ಗಾಯ್ಸ್. ಲೆಟ್ಸ್ ಸ್ಟಾರ್ಟ್ ಅವರ್ ಫ್ರೈ. ನಿಮ್ಮ ಅಪ್ಪ ಅಮ್ಮ ನಿನ್ನದು ಏನು ಅಂತ ಹುಟ್ಟಿಸ್ಬಿಟ್ರು. ಅದೇನು ಮುಹೂರ್ತ ನೋಡಬೇಕು, ನಿನ್ನ ಹುಟ್ಟಿಸಿದ ಮುಹೂರ್ತನ. ಬನ್ನಿ ಬ್ರೋ, ಅಂತೂ ಇಂತೂ ಏಡಿ ಹಿಡ್ದಾಯ್ತು. ತೋರಿಸಿ ಇಲ್ಲಿ ನೋಡಿ, ಏಡಿ ಹಿಡಿದಿದ್ದಾನೆ ಗಾಯ್ಸ್.
ಫೈನಲಿ ಏಡಿ ಹಿಡ್ದಾಯ್ತು. Guys, ನಮ್ಮ ಮಾವ ಇದ್ರು ನಮ್ಮ ಊರಲ್ಲಿ, ಅವ್ರು ಆಕ್ಚುಲಿ ಚೆಕ್ಸಿ ಹಿಡಿತಿದ್ರು ಏಡಿನ. ನಾನ್ ಕಲ್ತಿದ್ದೆ, ಒಂದ್ಸತಿ ಕಚ್ಚಿಸ್ಕೊಂಡೆ. ಅದೇ ಲಾಸ್ಟ್ ಏನ್ ಆಗಲ್ಲ, ಸ್ವಲ್ಪ ರಕ್ತ ಬರುತ್ತೆ ಅಷ್ಟೇ, ಏನು ವಿಷ ಗಿಷ ಎಂತ ಇರಲ್ಲ ಇದು ಏಡಿಲಿ. ಏ ಬ್ರೋ ಇಷ್ಟೇ ಕಾಣ್ತದ. ನಾ ಝೂಮ್ ಮಾಡ್ತೀನಿ, ಝೂಮ್ ಮಾಡ್ದ ಚೇತಾ ಬನ್ನಿ ಚೇತಾ ಕಮಾನ್ ನೋಡಿ. ಅಂತೂ ಇಂತೂ ಏಡಿ ಹಿಡಿಯಕ್ಕೆ ಸಹಾಯ ಮಾಡಿದೆ. ನಿಂಗೆ ಏನ್ ಅನ್ಸಿದ ಚೇತಾ? ರುಚಿ ನೋಡ್ಬೇಕು. ರುಚಿ ನೋಡ್ತೀಯ ಚೇತಾ? ಒಂದ್ ಮಾತು ಕೇಳ ಚೇತಾ, ನೀನ್ ವೆಜಿಟೇರಿಯನ್ ನಾನ್ ವೆಜಿಟೇರಿಯನ್? ನಾವು ಎರಡು ಕಡೆ ಭೇದಭಾವ ಮಾಡೋದು, ಎರಡೆಲ್ಲ ಸಮವಾಗಿ ತಿನ್ಬಿಡ್ತೀರಾ? ಸೇಮ್ ಬ್ರೋ, ಬಟ್ ನಾವು ಸ್ವಲ್ಪ ನಾನ್ ವೆಜ್ ನ ಜಾಸ್ತಿ ಆಗಿ ತಿಂತೀವಿ. ಗಾಯ್ಸ್ ಇಲ್ಲಿ ಬಿಬಿ ತೋಟದಲ್ಲಿ ಬಂದು ಬಿಬಿನ ಕಳೆದೋಗಿದ್ದಾನೆ ಗಾಯ್ಸ್. ಯಾವ ಸೈಡ್ ಹೋಗಿದ್ದಾನೆ ಗೊತ್ತಾಗ್ತಿಲ್ಲ. ನಾವು ಏಡಿ ಹಿಡಿಯಕ್ಕೆ ಸ್ವಲ್ಪ ಟ್ರೈ ಮಾಡ್ತಾ ಬಹಳ ಟೈಮ್ ವೇಸ್ಟ್ ಮಾಡಿದ್ವಿ ಅನ್ಸುತ್ತೆ. ಈಗ ಕವರ್ ಹುಡುಕಿ ಅಲ್ಲಿ ಮಚ್ಚಿ ಅಲ್ಲಿ ಗಾಯ್ಸ್, ಏನೇ ಹೇಳಿ ಗಜೇಂದ್ರ ಜೊತೆ ಚೇತಾ ಕಾಂಬಿನೇಷನ್ ಇದ್ರೆ ಮಸ್ತ್. ಯಾಕಂದ್ರೆ ಅವ್ನು ಎಷ್ಟೇ ವಿಡಿಯೋ ಮಾಡಿದ್ರು ಇವ್ನ ಕ್ರಿಂಜ್ ಕಂಟೆಂಟೇ ಅವನಿಗೆ ಹೆಲ್ಪ್ ಆಗೋದು. ನಾವೆಂತ ಮಾಡಲ್ಲ, ಜಸ್ಟ್ ಫ್ರೈ ಮಾಡೋದಷ್ಟೇ. ಜಸ್ಟ್ ಫ್ರೈ ಮಾಡಿ ಎಷ್ಟು ಮಸಾಲೆ ಹರಿಯೋದಷ್ಟೇ ತಿಂದಂಗೆ. ಮನುಷ್ಯ ಎಷ್ಟು ಕೆಟ್ಟ ಜೀವಿ ಅಂದ್ರೆ ಒಂದು ಪ್ರಾಣಿನೂ ಬಿಡಲ್ಲ ಗಾಯ್ಸ್. ಪಾಪ ಅದು ನೀರಲ್ಲಿ ಆರಾಮಾಗಿ ಕುಂತಿತ್ತು, ಯಾವ ತಾಯಿಯೋ ಏನೋ ಗೊತ್ತಿಲ್ಲ. ಎಷ್ಟು ಜನ ಎಷ್ಟು ಏನಂತಾರ ಸಂತತಿಗಳಿಗೆ ಜೀವ ಕೊಟ್ಟಿರುವ ತಾಯಿ ಇದು. ಆದ್ರೂ ಆ ತಾಯಿನೇ ಕೊಂದು ತಿಂತಿರುವ ಇಂಥ ಜನಗಳಿಗೆ ಏನ್ ಹೇಳ್ಬೇಕು ಗಾಯ್ಸ್. ನಾನಂತೂ ಇಂಥ ಜೀವಿಗಳಿಗೆ ಯಾವತ್ತೂ ಶ್ರಮಿಸಲ್ಲ ಗಾಯ್ಸ್. ಬಟ್ ನಾನು ತಿಂತೀನಿ, ಏಡಿ ತಿನ್ನಲ್ಲ ಗೈಸ್, ಬಟ್ ಚಿಕನ್ ಮಟನ್ ಅಷ್ಟೇ ತಿಂತಿದ್ದೀನಿ ಗೈಸ್. ಏಡಿ ಮಾತ್ರ ನಾನು ಮುಟ್ಟೋದೇ ಇಲ್ಲ. ನಾನು ಯಾವತ್ತೂ ನೀರಲ್ಲಿರುವ ಜೀವಿಗಳಿಗೆ ಒಳ್ಳೆಯ ಜೀವಿ ಯಾಕೆ ಹೇಳಿ, ನಾನು ನೀರಲ್ಲಿರೋ ಯಾವುದೇ ಜೀವಿಗಳನ್ನ ನಾವು ತಿನ್ನೋದಿಲ್ಲ ಗೈಸ್. ನಾವು ಅವಾಗ್ಲೇ ಒಂದು ಏಡಿ ಹಿಡಿದಿದ್ವಲ್ಲ, ಅದನ್ನ ಈಗ ನಾಯಿ ತರ ಅಡ್ಡಾಡ್ಸ್ಕೊಂಡು ಆಮೇಲೆ ಫ್ರೈ ಮಾಡ್ಕೊಂಡು ತಿಂತೀವಿ ಗೈಸ್. ಇದು ಆಕ್ಚುಲಿ ಚೆನ್ನಾಗಿರೋದು ಗೈಸ್. ನೀವು ನಾಯಿನ ಈ ತರ ಹಗ್ಗ ಕಟ್ಕೊಂಡು ಆಟಾಡ್ಸೋದು ನೋಡಿರ್ಬೋದು, ದನನ ನೋಡಿರ್ಬೋದು, ಹಸುನ ನೋಡಿರ್ಬೋದು, ಸಿಂಹನು ನೋಡಿರ್ಬೋದು. ಯಾವ ತರ ಏಡಿನ ನೋಡಿದೀರಾ ಈಗ ಕಟ್ಕೊಂಡು ಆಟ ಆಡೋದು? ಬನ್ನಿ ತೋರಿಸ್ತೀನಿ. ಹಲವು ಸಂಗತಿಗಳ ನಡುವೆ ನಮ್ಮನ್ನ ಕಾಡುವಂತಹ ಕಟ್ಟ ಕಡೆಯ ಪ್ರಶ್ನೆ ಹೀಗೂ ಉಂಟೆ. ಇದು ಏಡಿ, ಇದು ಗಜ. ಎಲ್ಲಿ ಕರ್ಕೊಂಬ ಪಾಪ ಬಿಸ್ಲಿಗೆ ಕರ್ಕೊಂಬರ್ರೋ, ನೆರಳಿ ಕರ್ಕೊಂಬನ್ರೋ. ಕೂತ್ಕೊಂಬರ, ಸುಮ್ನೆ ಕೂತ್ಕೋಬೇಕು. ನಿನ್ ಕಾಲು ಎತ್ತಂಗಿಲ್ಲ, ಇಲ್ಲಿ ಬೀಳ್ತಾವ ನಿನಗೆ. ಇಲ್ಲಿ ಗಜ ಏಡಿ ಹಿಡಿಯಕ್ಕೆ ಟ್ರೈ ಮಾಡ್ತಿದ್ದೀನಿ ಗೈಸ್. ನೋಡೋಣ ಇವ್ನು ಹಿಡಿತಾನೋ ಇವ್ನು ಇಲ್ವಾ ಅಂತ. ಏಡಿ ಹಿಡಿಯೋದು ಕಲ್ತ್ಬಿಟ್ಟೆ. ಇವೆಲ್ಲ ಬನ್ನಿ ಹತ್ರ ಕೈ ಯಾವ ತರ ಡಿಫ್ರೆನ್ಸ್ ಇದೆ ಅಂದ್ರೆ ಫುಲ್ ಎಲ್ಲಾ ಕಡೆ ಮುಳ್ಳು ಇಲ್ಲಿ ಏನಾದ್ರು ಕೈ ಹಿಡಿಯಕ್ ಹೋದ್ರೆ ಈ ಕಡೆ ಇಲ್ಲಿ ಮುಳ್ಳಿದೆ. ಸೊ ಯಾವ ತರ ಒಂದು ಇಲ್ಲಿ ತೋರ್ಸೋ, ನಾನು ತೋರ್ಸೋ ಯಾವ ತರ ಒಂದು ಇದು ನಿಂಬೆಹಣ್ಣಿನ ಗಿಡದಲ್ಲಿ ಮುಳ್ಳಿರುತ್ತಲ್ವಾ. ಸೊ ಒಂದು ಹಸುಗಳಿಂದ ತಪ್ಪಿಸ್ಕೊಳ್ಳಕ್ಕೆ ಡಿಫೆನ್ಸ್ ಮೆಕ್ಯಾನಿಸಮ್ ಇದ್ರಲ್ಲೂ ಸಹ ಡಿಫೆನ್ಸ್ ಮೆಕ್ಯಾನಿಸಮ್ ಇದೆ. ಯಾವ್ದಾದ್ರು ಏನಾದ್ರು ತಿನ್ನಕ್ ಬಂದ್ರೆ ಮುಳ್ಳು ಚುಚ್ಚಿಬಿಡುತ್ತೆ ಮೂತಿಗೆ, ಅದಕ್ಕೆ. ಮತ್ತೆ ನಾವೇನೋ ಮನುಷ್ಯರು ಹಿಡಿಯಕ್ ಹೋದ್ರೆ ಕೈ ಚುಚ್ಚುತ್ತೆ. ಆ ಒಂದು ಡಿಫೆನ್ಸ್ ಮೆಕ್ಯಾನಿಸಮ್. ಇದ್ರಲ್ಲಿ ಒಂದೇ ಒಂದು ರೂಲ್ಸ್ ಏನ್ ಗೊತ್ತಾ, ಇದು ವಿಷ ಇರಲ್ಲ. ಅಷ್ಟು ಒಂದೇ ಒಂದು ಅಡ್ವಾಂಟೇಜ್ ಏನಂದ್ರೆ ವಿಷ ಇರಲ್ಲ, ಜಸ್ಟ್ ಕಡಿಯುತ್ತೆ, ರಕ್ತ ಬರುತ್ತೆ ಅಷ್ಟೇ. ಅದು ಬಿಟ್ರೆ ಬೇರೆ ಎಂತ ಆಗಲ್ಲ. ಇದ್ರೂ ಟೇಸ್ಟ್ ಮಾತ್ರ ಕ್ರೇಜಿ ಆಗಿರುತ್ತೆ. ನಮ್ಮಮ್ಮ ನಾನು ಚಿಕ್ಕವನಿದ್ದಾಗ ತಿಂತಿದ್ದೆ, ನಮ್ಮಮ್ಮ ಮಾಡಿಕ್ತಿದ್ರು ಇದನ್ನ. ಒಳ್ಳೆ ಟೇಸ್ಟ್ ಮಾತ್ರ ಇದ್ರಲ್ಲಿ. ಅದೇ ಹೇಳಿದ್ರೆ ಮಾತ್ರ ಟೇಸ್ಟ್ ಸಾಕಾಗಿರುತ್ತೆ. ಈಗ ತಿನ್ನಕ್ ಆಗಲ್ಲ ಇದು. ಮತ್ತೆ ಇದು ಕಾಡಿನ ಏನಿದು ಕಾರಡಿ ಒಳ್ಳೆ ಟೇಸ್ಟ್ ಇರುತ್ತಲ್ಲ. ಎಲ್ಲ ಬರೇ ಕೆಸರಲ್ಲಿ ಬಚ್ಚಿಟ್ಕೊಳ್ಳೋದು ಜಾಸ್ತಿ ಇದು ಕಳ್ಳನ್ ಮಗನ್. ಅದ್ರೊಳಗಡೆ ಜನ ಹೆಂಗೆ ಅಂದ್ರೆ ಅದು ಇದು ಇರುತ್ತೆ ನೋಡಿ, ಏನದು ಬಿಲದೊಳಗಡೆ ಕೈ ಹಾಕಿ ಎಳಿತಾರೆ. ಏನಕ್ಕೆ ಹೇಳಿ? ಕಡಿಯಲ್ಲ ಅಂತ ಗೊತ್ತು, ಕಡಿಯುತ್ತೆ ಅಂತ ಗೊತ್ತು, ಬಟ್ ವಿಷಯ ಇಲ್ಲ ಅಂತ ಗೊತ್ತಲ್ವಾ. ಸೊ ಅದಕ್ಕೆ ಎಂತ ಭಯ ಇಲ್ಲ. ಚಡ್ಡಿ ಹಾಕ್ತಿದ್ದಾನೆ ಗೈಸ್. ಗಜ ಇವತ್ತು ಏಡಿನ ಚಡ್ಡಿಯಲ್ಲಿ ಹಾಕಬೇಕಂತ ಟ್ರೈ ಮಾಡ್ತಿದ್ದಾನೆ. ಕ್ಯಾಮ್ರಾಮನ್ಗೆ ಏನು ಮಾಡಲ್ಲ ಅವನು. ಬೇಡ ಇವೆರಡಕ್ಕೂ ಫೈಟ್ ಮಾಡ್ಸೋಣ. ಇದಕ್ಕೆ ಫೈಟಿಂಗ್ ಮಾಡ್ಸೋಣ. ಅಷ್ಟು ಮೊಬ್ಬೈದು ಅನ್ಕೊಂಡಿದ್ಯಾ? ಅದೇನಾದ್ರು ಮಬ್ಬೆ ಮತ್ತೆ ನೋಡಲ್ ಕಚ್ತವನ್ ಬಿಡ್ತಾ ಇಲ್ಲ, ಕಚ್ಕೊಂಡಿದೆ. ಸಾಕು ಮಗ, ಒಂದು ಫೋಟೋ ಹೊಡಿ ಮಚ್ಚ.